ಇವತ್ತು ಎಲ್ಲ ಕಡೆ ವೈರಲ್ ಆಗ್ತಿರೋದಂದರೆ ಇದೇ ನ್ಯೂಸು. ಯಾಕಪ್ಪ ಅಂದರೆ ಅದು ಆ ರೀತಿ ಸ್ಟೇಟ್ಮೆಂಟ್ಗಳಿದ್ವು. ಹೌದು, ನಿಜಕ್ಕೂ ಸುದೀಪ್ ಅವರು ಡಿ ಬಾಸ್ ಅಭಿಮಾನಿಗಳಿಗಾಗಲಿ ಡಿ ಬಾಸ್ಗಾಗಲಿ ಟಕ್ಕರ್ ಕೊಟ್ರ, ಅಥವಾ ವಿಜಯಲಕ್ಷ್ಮಿ ಅವರು ಡಿ ಬಾಸ್ ಅಭಿಮಾನಿಗಳ ಪರವಾಗಿ ಸುದೀಪ್ಗೆ ಟಕ್ಕರ್ ಕೊಟ್ರ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈ ಮಾಧ್ಯಮದವರು ಇದ್ದಾರಲ್ಲ, ಮೀಡಿಯಾದವರು, ನಮ್ಮ ಬಾಸ್ ಹೇಳ್ತಾರಲ್ಲ, ಏನ್ರಿ ಮೀಡಿಯಾ, ಈ ನನ್ನ ಮಕ್ಳು ಇದ್ದಾರಲ್ಲ, ಇವ್ರು ಹೆಂಗೆ ಮಾಡೋರಂದರೆ ಇಬ್ಬರು ಫ್ಯಾನ್ಸ್ಗೂ ತಂದಿಕ್ಕಕ್ಕೆ ತಮಾಷೆ ನೋಡೋಕ್ಕೆ. ಇವ್ರು ಹುಟ್ಟಿರೋದೇ ತಮಾಷೆ ನೋಡೋಕ್ಕೋಸ್ಕರ ತಂದಿಕ್ಕಿ. ಒಂದು ಮಾತು ಹೇಳ್ತೀನಿ ಕೇಳಿ, ಸುದೀಪ್ ಅವರಾಗಲಿ ವಿಜಯಲಕ್ಷ್ಮಿ ಅವರಾಗಲಿ ಯಾವುದೇ ಕಾರಣಕ್ಕೂ ಫ್ಯಾನ್ ಅವ್ರಿಗೆ ಈ ರೀತಿ ಮಾಡೋದೇ ಇಲ್ಲ, ಈ ರೀತಿ ಸ್ಟೇಟ್ಮೆಂಟ್ಗಳ್ನೇ ಕೊಡೋಲ್ಲ. ಸುದೀಪ್ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಏನು, ಅವ್ರು ಹೇಳಿದ್ದೇನು, ಹೊರ್ಗಡೆ ನಿಂತು ಏನು ಮಾಡ್ತವ್ರೋ, ಪೈರಸಿ ಮಾಡ್ತೀನಂತ ಚಾಲೆಂಜ್ ಮಾಡಿದವರು, ಹಾಗೇ ಮಿಲಿಯನ್ ದಾಟ್ಸಂಗೆ ಟೈಲರ್ನ ತಡಿತೀನಿ ಅಂದವ್ರಿಗೆ ಮಾತ್ರ ಕೊಟ್ಟಿದ್ದೆ ಹೊರ್ತು ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೆ ಹೇಳಲಿಲ್ಲ. ಇದನ್ನೇ ಬಳಸ್ಕೊಂಡು ಮೀಡಿಯಾದವ್ರು ಬಿಡ್ತವ್ರೆ ಬಾಣಗಳನ್ನ. ಫ್ಯಾನ್ಸ್ ವಾರಿಗೆ ಸ್ಟಾರ್ಟ್ ಆಗೋಕ್ಕೆ ಕಾರಣನೇ ಈ ಮೀಡಿಯಾದವ್ರು ಬಿಟ್ಟರೆ ಇನ್ಯಾರು ಈ ಥರ ತಮಾಷೆ ವೀಡಿಯೋ ಮಾಡೋದೇ ಇಲ್ಲ. ವಿಜಯಲಕ್ಷ್ಮಿ ಅವ್ರು ಏನಿದ್ದೇನು, ಅಷ್ಟು ಇದ್ದಾಗ ಒಂಥರ ಮಾತಾಡ್ತಾರೆ, ಇಲ್ದಾಗ ಒಂಥರ ಮಾತಾಡ್ತಾರಲ್ಲ, ಅವ್ರ ಬಗ್ಗೆ ಹೇಳಿದ್ದು. ಒಟ್ಟಿನಲ್ಲಿ ಫ್ಯಾನ್ ವಾರ್ ಕಾರಣನೇ ಮೀಡಿಯಾದವರು. ಸುದೀಪ್ ಅವರು ಯಾವುದೇ ಕಾರಣಕ್ಕೂ ಆ ರೀತಿ ಸ್ಟೇಟ್ಮೆಂಟೇ ಕೊಟ್ಟಿಲ್ಲ. ಇದು ನಂಬಕ್ಕೆ ಹೋಗಬೇಡಿ ನೀವು. ನಾನು ಪಕ್ಕ ಡಿ ಬಾಸ್ ಅಭಿಮಾನಿಯಾಗಿರೋದ್ರಿಂದ ಇದ್ರ ಬಗ್ಗೆ ತಿಳ್ಕೊಂಡೇ ಮಾತಾಡ್ತಿರೋದು. ನನ್ನ ಪೇಜಲ್ಲಿ ಬೇಕಾದ್ರೆ ನೀವು ನೋಡ್ಬೋದು, ನನ್ನ ಚಾನಲ್ನಲ್ಲಿ ಯಾವ ರೀತಿ ಡಿ ಬಾಸ್ ಬಗ್ಗೆ ವೀಡಿಯೋ ಮಾಡ್ತೀನಿ. ನಾನೇ ಅದನ್ನು ಒಪ್ತಿಲ್ಲ ಅಂದಮೇಲೆ ಅರ್ಥ ಮಾಡ್ಕೊಳ್ರಿ, ಪಕ್ಕ ಡಿ ಬಾಸ್ ಅಭಿಮಾನಿಗಳು ಇದನ್ನು ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಇದನ್ನು ನೀವು ನಂಬಿದಷ್ಟು ನಮಗೆ ಡೇಂಜರು. ಮೀಡಿಯಾದವ್ರು ಮಾತ್ರ ತಂದಿಕ್ಕೆ ತಮಾಷೆ ನೋಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇರ್ತಾರೆ ಕೊಂಡ್ರು, ನೀವು ಯಾಕ್ರೋ ಎತ್ತಿಕ್ತೀರಾ? ಸುಮ್ಮನೆ ಇದ್ಬಿಡ್ರು. ಅರ್ಥ ಆಯ್ತಾ? ಜೈ ಡಿ ಬಾಸ್ ಅಷ್ಟೇ.